ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನುಡಿ ಬೆಳಗು ಬಿದ್ದು ಎದ್ದೇಳುವ ಪರಿ ಸ್ಟೀವ್ ಜಾಬ್ಸ್ ಯಾರಿಗೆ ಗೊತ್ತಿಲ್ಲ? ವಿಶ್ವವಿಖ್ಯಾತ ಆಪಲ್ ಕಂಪನಿಯ ಸಂಸ್ಥಾಪಕರಲ್ಲೊಬ್ಬರು. ಕಾರಣಾಂತರಗಳಿಂದ ಸ್ಟೀವ್ರನ್ನು ಅವರು ಕಟ್ಟಿದ ಕಂಪನಿಯಿಂದಲೇ ಹೊರಹಾಕಲಾಯಿತು. ಆ ಸವಾಲಿನ ಸಂದರ್ಭದಲ್ಲಿ ಅವರೆದುರು 2 ಆಯ್ಕೆಗಳಿದ್ದವು. ಮೊದಲನೆಯದು, ಕಷ್ಟಪಟ್ಟು ತಾನೇ ಕಟ್ಟಿದ ಕಂಪನಿಯಿಂದಲೇ ಹೊರಬರುವಂತಾಯಿತಲ್ಲ ಎಂದು ಯೋಚಿಸುತ್ತಾ ಸ್ವಮರುಕದಿಂದ ನರಳುವುದು. ಎರಡನೆಯದು, ಉಂಟಾದ ಸಮಸ್ಯೆಯಿಂದ ಹೊರಬರಲು ತಾನೇನು ಮಾಡಬೇಕು ಎಂಬುದನ್ನು ತರ್ಕಬದ್ಧವಾಗಿ ಯೋಚಿಸಿ ಕಾರ್ಯಪ್ರವೃತ್ತರಾಗುವುದು. ಸಾಧಾರಣ ವ್ಯಕ್ತಿಗಳು ಮೊದಲನೆಯ ದಾರಿ ಆಯ್ದುಕೊಳ್ಳುತ್ತಾರೆ. ಆದರೆ ಸ್ಟೀವ್ ಹೀಗೆ ಕೈತೆಂದು ಯೋಚಿಸುತ್ತಾ ಕೂರುವ ಬದಲು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬಹುದೆಂದು ಯೋಚಿಸಿ ಕಾರ್ಯತತ್ಪರರಾದರು. ನೆಕ್ಸ್ಟ್ ಕಂಪ್ಯೂಟರ್ ಮತ್ತು ಪಿಕ್ಸಾರ್ ಅನಿಮೇಷನ್ ಸ್ಟುಡಿಯೋಸ್ ಎಂಬ 2 ಅತ್ಯದ್ಭುತ ಸಂಸ್ಥೆಗಳನ್ನು ಹುಟ್ಟುಹಾಕಿದರು. 12 ವರ್ಷಗಳ ಬಳಿಕ ಆಪಲ್ ಸ್ಟೀವ್ ಅವರನ್ನು ಮತ್ತೆ ಆಹ್ವಾನಿಸಿತು. ಎಷ್ಟೆಂದರೂ ಆಪಲ್ ಸ್ಟೀವ್ರ ಕನಸಿನ ಕೂಸಲ್ಲವೇ? ಮರಳಿ ಸಿಇಒ ಆದರು. ಸ್ಟೀವ್ ಬಂದ ಮೇಲೆ ನಿರ್ಮಾಣವಾದ ಐಪಾಡ್, ಐಫೋನ್, ಐಟ್ಯೂನ್ಸ್ ಸ್ಟೋರ್, ಐಮ್ಯಾಕ್ ಮತ್ತು ಐಪ್ಯಾಡ್ನಂತಹ ಉತ್ಪನ್ನಗಳು ಕಂಪನಿಯನ್ನು ಮುಗಿಲೆತ್ತರಕ್ಕೆ ಏರಿಸಿದವು. ಸ್ಟೀವ್ ಅವರ ಉದಾಹರಣೆಯಿಂದ ನಾವು ಕಲಿಯಬೇಕಾದದ್ದು ಬದುಕಿನಲ್ಲಿ ಸೋತರೂ ಅದರಿಂದೀಚೆ ಜಿಗಿದು ಮತ್ತೆ ಆ ಎತ್ತರ ತಲುಪುವ ಬಗೆಯನ್ನು. ಸೋಲು ಅಥವಾ ಆಘಾತ ಎಂಬುದು ವೃತ್ತಿ ಜೀವನದ ಅಥವಾ ಬದುಕಿನ ಆರಂಭದಲ್ಲಿ ಮಾತ್ರವಲ್ಲ, ಯಾವ ಸಂದರ್ಭದಲ್ಲಿ ಬೇಕಾದರೂ ಅನಿರೀಕ್ಷಿತವಾಗಿ ಸವಾಲೊಡ್ಡಬಹುದು. ಸ್ಟೀವ್ರಂತೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೂ ಕ್ರಿಕೆಟ್ನಂತಹ ಅನಿಶ್ಚಿತತೆಯ ಆಟದಲ್ಲಿ ಸಣ್ಣ ಅಂದಾಜನ್ನಾದರೂ ಮಾಡಬಹುದು. ಆದರೆ ಬದುಕು ಹಾಗಲ್ಲ. ಇಲ್ಲಿ ನಡೆಯುವಷ್ಟು ಅನಿರೀಕ್ಷಿತಗಳು ಮತ್ತೆಲ್ಲೂ ನಡೆಯುವುದಿಲ್ಲ. ಎಲ್ಲ ಸರಿಯಿದೆ ಎಂದು ಸಮಾಧಾನದ ಉಸಿರು ಬಿಡುತ್ತಿರುವಾಗಲೇ ಹೊಸದೊಂದು ಆಘಾತ ನಮಗಾಗಿ ಕಾಯುತ್ತಿರುತ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮೊದಲು ಮಾಡಬೇಕಾದದ್ದು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದು. ಏಕೆಂದರೆ ಆಗಿಹೋದ ಘಟನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಜೊತೆಗೆ ಅದನ್ನು ಸರಿಪಡಿಸಲು ಏನು ಕ್ರಮ ಕೈಗೊಳ್ಳಬಹುದೆಂದು ಯೋಚಿಸಿ ಆ ದಿಸೆಯಲ್ಲಿ ಕಾರ್ಯತತ್ಪರವಾಗುವುದು. ಆಘಾತಗಳು ಬರುವುದನ್ನು ತಪ್ಪಿಸಲಂತೂ ಸಾಧ್ಯವಿಲ್ಲ. ಆದರೆ ಅವನ್ನೇ ಮೆಟ್ಟಿಲಾಗಿಸಿಕೊಂಡು ಯಶಸ್ಸು ಕಾಣುವುದಿದೆಯಲ್ಲ, ಅದು ಜಾಣತನ. ತನಗೆ ಮಾತ್ರ ಏಕೆ ಕಷ್ಟ ಬಂತೆಂದು ಯೋಚಿಸುವವರು ಮರೆಯದೇ ನೆನಪಿಡಬೇಕಾದ ಸಂಗತಿಯೆಂದರೆ ಪ್ರತಿಯೊಬ್ಬರೂ ಅವರದ್ದೇ ಆದ ಸಂಕಟವೊಂದನ್ನು ಹೊಂದಿರುತ್ತಾರೆ ಮತ್ತು ಅದರಿಂದ ಹೊರಬರಲು ಹೋರಾಡುತ್ತಿರುತ್ತಾರೆ. ಎದೆಗುಂದಿ ಹತಾಶರಾಗಿ ಸೋಲೊಪ್ಪಿಕೊಳ್ಳುವ ಬದಲು ನೆಲಕ್ಕೆ ಬಲವಾಗಿ ಬಡಿಸಿಕೊಂಡರೂ ಪುಟಿದೇಳುವ ಚೆಂಡಿನಂತೆ ಎದ್ದೇಳುವುದು ಬದುಕು ಚಲನಶೀಲ ಎಂಬುದರ ನಿದರ್ಶನ.